ಮೈಸೂರಿನ ಹಳ್ಳಿ ಬೋಗಾದಿ ರಸ್ತೆಯಿಂದ ತುಸು ದೂರ ಮುಂದೆ ಬಂದ್ರೆ ನಿಮಗೆ ಬಲಗಡೆಗೆ ಬೀರಿಹುಂಡಿಯ ಶೆಟ್ಟನಾಯಕನಹಳ್ಳಿ ರಸ್ತೆ ಸಿಗಲಿದೆ. ಅಲ್ಲಿಂದ ಎಡಕ್ಕೆ ತಿರುಗಿದ್ರೆ ಅಲ್ಲೇ ನೋಡಿ ನಿಮ್ಮ ಕಷ್ಟಗಳನ್ನ ಆ ಕ್ಷಣದಿಂದಲೇ ಬಗೆಹರಿಸೋ ತಾಯಿ ಪ್ರತ್ಯಂಗಿರಾ ಯೋಗೇಶ್ವರಿ ಭಗವತಿ ನೆಲೆಸಿರುವಂತಹದ್ದು. ಯಾರು ಈ ತಾಯಿ ಎಂದು ಯೋಚಿಸ್ತಾ ಇದ್ದೀರಾ? ಎಸ್, ದುಷ್ಟ ಶಕ್ತಿಗಳ ನಾಶಕ್ಕೆ, ನಕಾರಾತ್ಮಕ ಶಕ್ತಿಗಳ ಸಂಹಾರಕ್ಕೆ ದಕ್ಷಿಣ ಭಾರತದ ಅತ್ಯಂತ ಪ್ರಬಲ ಆರಾಧನೆ ಎಂದರೆ ಅದು ಪ್ರತ್ಯಂಗಿರಾ ದೇವಿಯ ಪೂಜೆ. ನಂಬಿದ ಭಕ್ತರ ಪಾಲಿಗೆ ಅಭಯ ಹಸ್ತವಾಗಿರುವ ಶತ್ರುಗಳ ಸಂಚಾರವನ್ನ ಪುಡಿ ಮಾಡುವಂತಹ ಈ ದೇವಿಯ ಮಹಿಮೆ ಅಪಾರ. ತಮಿಳುನಾಡು, ಕೇರಳದಿಂದ ಹಿಡಿದು ಈಗ ಕರುನಾಡಿನಲ್ಲಿಯೂ ಕೂಡ ದೇವಿಯ ಆರಾಧನೆ ಮನೆ ಮಾತಾಗಿದೆ. ಒಂದೆಡೆ ಮಂತ್ರಘೋಷಗಳ ಅಬ್ಬರ, ಇನ್ನೊಂದೆಡೆ ಪ್ರಜ್ವಲಿಸ್ತಾ ಇರುವಂತಹ ಅಗ್ನಿಕುಂಡಗಳ ಜ್ವಾಲೆ. ಇದು ಕೇವಲ ಪೂಜೆಯಲ್ಲ, ನಕಾರಾತ್ಮಕ ಶಕ್ತಿಗಳ ವಿರುದ್ಧ ನಡೆಸ್ತಾ ಇರುವಂತಹ ಮಹಾಸಮರ. ಹೌದು, ಭಕ್ತರ ದೃಷ್ಟಿಯಲ್ಲಿ ಪ್ರತ್ಯಂಗಿರಾ ದೇವಿಗೆ ಮಾಡುವಂತಹ ಪೂಜೆ ಮತ್ತು ಹೋಮ ಅತ್ಯಂತ ಶಕ್ತಿಶಾಲಿಯಾದ ಅಸ್ತ್ರ. ಯಾವುದೋ ಕೆಟ್ಟ ಶಕ್ತಿ ನಿಮ್ಮನ್ನ ಕಾಡ್ತಾ ಇದೆಯೇ? ಸಂಕಷ್ಟಗಳು ನಿಮ್ಮನ್ನ ಸುತ್ತುವರೆದಿದೆಯೇ? ಹಾಗಾದ್ರೆ ಈ ದೇವಿಯ ಶರಣಾಗಿ, ರಕ್ಷಣೆ ಖಚಿತ. ಇನ್ನು ಪ್ರತಿ ಅಮಾವಾಸ್ಯೆ ಈ ಕ್ಷೇತ್ರದಲ್ಲಿ ಕೋಲ ನಡೆಯಲಿದೆ. ಮೈಸೂರಿನ ಸುತ್ತಮುತ್ತ ಜಿಲ್ಲೆಯ ಭಕ್ತರ ಜೊತೆ ರಾಜ್ಯಗಳಿಂದ, ವಿದೇಶದಿಂದಲೂ ಕೂಡ ಈ ತಾಯಿಯ ಮೊರೆ ಬಂದು ತಮ್ಮ ಕಷ್ಟಗಳನ್ನ ಬಗೆಹರಿಸಿಕೊಳ್ತಾ ಇದ್ದಾರೆ. ತಮಗೂ ಕಷ್ಟ ಇದೆಯೇ? ಹಾಗಿದ್ರೆ ಈ ಕೂಡಲೇ ಎದ್ದೇಳಿ, ತಾಯಿ ಪ್ರತ್ಯಂಗಿರಾ ದೇವಿಯ ಮಡಿಲು ಸೇರಿ. ತಾಯಿಯ ಆರಾಧಕರು, ತಂತ್ರಿಗಳು ಆದಂತಹ ಯೋಗವಿದಾನಂದ ಗುರೂಜಿಯವರು ಸಹ ತಮಗೆ ಎದುರಾಗ್ತಾ ಇರುವಂತಹ ಕಷ್ಟ ಏನು, ಅದಕ್ಕೆ ಕಾರಣ ಏನು ಎಂಬುದರ ಬಗ್ಗೆ ಕೂಲಂಕುಷ ಶೋಧನೆ ಮಾಡಿ ನಿಮ್ಮ ಕಷ್ಟಗಳನ್ನ ನುಚ್ಚು ನೂರು ಮಾಡಿಕೊಡಲಿದ್ದಾರೆ. ದಿನೇ ದಿನೇ ಹೆಚ್ಚಾಗ್ತಾ ಇರುವಂತಹ ಭಕ್ತರ ಸಂಖ್ಯೆಯೇ ಈ ದೇವಿಯ ಶಕ್ತಿಗೆ ಸಾಕ್ಷಿ. ಭಕ್ತಿ ಭಾವದಿಂದ ನಡೆಯುವಂತಹ ಈ ಪೂಜೆಗಳು ಜನರಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನ ತುಂಬುತ್ತಾ ಇದೆ. ದೇವಿಯ ಆರಾಧನೆ ಕೇವಲ ಪೂಜೆಯಲ್ಲ, ಬದುಕಿನ ಕಷ್ಟಗಳನ್ನ ಮೆಟ್ಟಿ ನಿಲ್ಲುವ ಆತ್ಮವಿಶ್ವಾಸ. ಭಕ್ತರ ಸಂಕಷ್ಟ ಹರಿಸುವಂತಹ, ಶತ್ರುಗಳ ಸಂಹಾರ ಮಾಡುವಂತಹ ಪ್ರತ್ಯಂಗಿರಾ ದೇವಿಯ ಮಹಿಮೆ ಅವರ್ಣೀಯ. ನಿಮ್ಮ ಕಷ್ಟಕ್ಕೆ ಈ ಕ್ಷೇತ್ರ ಪರಿಹಾರ ಕೊಟ್ಟೇ ಕೊಡುತ್ತೆ. ಬನ್ನಿ, ನಮ್ಮ ಕಷ್ಟಗಳನ್ನ ಹೋಗಲಾಡಿಸಿಕೊಳ್ಳೋಣ.